ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸುಮಾರು ಸ್ನೇಹಿತರು ಕೇಳ್ತಾಯಿದ್ರು. ನೋಡಿ, ಪ್ರತಿಯೊಬ್ಬರು ಕೂಡ ಇನ್ವೆಸ್ಟ್ಮೆಂಟಲ್ಲಿ ಇಲ್ಲ ಬ್ಯಾಂಕಿಗೆ FD ಇಟ್ಟಿರ್ತಾರೆ, ಇಲ್ಲ LIC ಮಾಡಿಸಿರ್ತಾರೆ, ಪಾಲಿಸಿ ತಗೊಂಡಿರ್ತಾರೆ, ಇಲ್ಲ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿರ್ತಾರೆ, ಇಲ್ಲ ಲ್ಯಾಂಡ್ ಇನ್ವೆಸ್ಟ್ ಮಾಡಿರ್ತಾರೆ. 1 2 3 4 ಇನ್ಸ್ಟ್ರೂಮೆಂಟಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. FD ಇರ್ತದೆ, LIC ಪಾಲಿಸಿ ಇರ್ತದೆ, ಗೋಲ್ಡ್ ಇರ್ತದೆ, ಲ್ಯಾಂಡ್ ಇರ್ತದೆ. ಆದರೆ ಇವುಗಳನ್ನು ಹೊರತುಪಡಿಸಿ ಇನ್ಯಾವುದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಇದೆಯಾ ಅಂದರೆ ಅದು ಸ್ಟಾಕ್ ಮಾರ್ಕೆಟ್. ಆದರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ನಾಲೆಡ್ಜ್ ಬೇಕು, ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನ ಇರಬೇಕು. ಇದಕ್ಕೆ ಒಂದು ಅವಶ್ಯಕತೆ ಇರ್ತದೆ. ನಿಮಗೆ ಈ ನಾಲೆಡ್ಜ್ ಇಲ್ಲದ ಕಾರಣ ನಿಮ್ಮ ಹಣವನ್ನು ಇವ್ರಿಗೆ ನೀವು ಇನ್ವೆಸ್ಟ್ ಮಾಡಿ, ಇವರು ನಿಮಗೆ ಇಂತಿಷ್ಟು ಅಂತೇಳಿ ನಿಮಗೆ ಒಂದು ರಿಟರ್ನನ್ನು ಕೊಟ್ಟು ನಿಮ್ಮ ಹಣವನ್ನು ಅವರು ತೆಗೆದುಕೊಂಡೋಗಿ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿರ್ತಾರೆ. ನಿಮ್ಮ ಹಣ ಎಲ್ಲೂ ಹೋಗಿರಲ್ಲ. ನಾವು ಸ್ಟಾಕ್ ಮಾರ್ಕೆಟ್ಗೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಆದಂಥ ಒಂದು ಜ್ಞಾನ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇರ್ತದೆ. ಆದರೆ ನಮ್ಮ ಒಂದು ಜನರ ಮನೋಭಾವ ಏನಾಗಿರ್ತದೆ ಅಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಗ್ಯಾಮ್ಲಿಂಗ್, ಇದು ಸರಿ ಇಲ್ಲ, ಜೂಜಾಟ ಇದ್ದಂಗೆ ಅಂಥೇಳಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ತಿಳಿದುಕೊಂಡಿರುವಂಥ ವಿಷಯ. ಇದಕ್ಕೆ ಕಾರಣ ಏನು ಅಂದರೆ, ಅದರ ಬಗ್ಗೆ ಅವೇರ್ನೆಸ್ ಇಲ್ಲದ ಕಾರಣ ಅವರು ಈ ಥರದಾದಂಥ ಒಂದು ನೆಗೆಟಿವ್ ಥಿಂಕನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವರು ತಿಳ್ಕೊಂಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡಿ, ಬ್ಯಾಂಕಲ್ಲಿ ನೀವು FD ಇಟ್ಟರೆ 5 to 8% ಸಿಗ್ಬೋದು. LIC ಒಂದು 15ರಿಂದ 20 ವರ್ಷ ಬಿಟ್ಟರೆ ನೀವು 2 ಲಕ್ಷ ರೂಪಾಯಿ ಕಟ್ಟಿದರೆ 1,75,000. ಡಬಲ್ ಅಂತೂ ಸಿಗಲ್ಲ, ಎಲ್ಲ ಕಟ್ ಮಾಡಿ ನಿಮಗೆ 1,75,000 ಅಥವಾ 2 ಅಂತ ಅನ್ಕೊಳ್ಳೋಣ, 2 ಲಕ್ಷ ಸಿಗ್ಬೋದು. ಅದೇ ಗೋಲ್ಡಲ್ಲಿ ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ರಿಯಲ್ ಎಸ್ಟೇಟಲ್ಲಿ ಎಲ್ಲರೂ ಕೂಡ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ ಅಂತೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಇವಾಗೆಲ್ಲ ಅದು ರಾಕೆಟ್ ಥರ ಹೋಗಿದೆ. ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನಮಗೆ ಬೇಕಾದಾಗ ಮಾರಲಿಕ್ಕಾಗಲ್ಲ. ಲಿಕ್ವಿಡಿಟಿ ಇದರಲ್ಲಿ ಅಷ್ಟಾಗಿ ಇರೋಲ್ಲ. ಇದು ಬೈಯರ್ಸನ್ನು ನಾವು ಹುಡುಕಬೇಕಾಗತ್ತೆ. ಸೊ ಅದರಿಂದ ಇಲ್ಲಿ ನಾವು ಮಾಡುವಂಥದ್ದು FDಗೆ ಬ್ಯಾಂಕಲ್ಲಿ ಇರ್ಬೋದು, LIC ಪಾಲಿಸಿ ಮಾಡಿರ್ತಾರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಈ 3 ಆಪರ್ಚುನಿಟಿಗಳು ಇನ್ಸ್ಟ್ರೂಮೆಂಟ್ಗಳಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿರ್ತಾರೆ. ಮಿಡ್ಲ್ ಕ್ಲಾಸ್ ಇರ್ಬೋದು ಅಥವಾ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಪ್ರಿಪೇರ್ ಮಾಡುವಂಥದ್ದು ಈ 3 ಇನ್ಸ್ಟ್ರೂಮೆಂಟ್ಗಳಿಗೆ ಎಲ್ಲರೂ ಕೂಡ ಇದು ಮಾಡಿ. ಆದರೆ ಸ್ಟಾಕ್ ಮಾರ್ಕೆಟ್ಗೆ ಯಾರೂ ಇಂಟ್ರೆಸ್ಟ್ ಕೊಟ್ಟಿರೋಲ್ಲ. ನಮ್ಮ ಇಂಡಿಯಾದಲ್ಲಿ 6 to 8% ಮಾತ್ರ ಇಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡುವಂಥ ಒಂದು ಜನರಿರ್ತಕ್ಕಂಥದ್ದು, 6 to 8%. ಆದರೆ ನೀವು ಹಾಕುವಂಥ ದುಡ್ಡು ಎಲ್ಲಿ ಹೋಗಿರುತ್ತೆ, ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರಾ ಇಲ್ವಾ ಅಂಥೇಳಿ ನಾವು ಒಂದು ಕ್ರಾಸ್ ಚೆಕ್ ಮಾಡೋಣ. ಸ್ಟಾಕ್ಗಳಲ್ಲಿ ನೀವು ಈಗ LICಲಿ ಹಾಕಿರ್ತೀರಿ, ಆ ದುಡ್ಡು ಎಲ್ಲಿ ಹೋಯಿತು, ಎಲ್ಲಿದೆ. ನೀವು ಬ್ಯಾಂಕ್ಗಳಲ್ಲಿ FD ಆಗ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಆಗ್ಬೋದು, ಆ ದುಡ್ಡು ಎಲ್ಲೋಗಿದೆ. ಓಕೆ, ಗೋಲ್ಡ್ಗೆ ನೀವು ಫಿಸಿಕಲ್ ಗೋಲ್ಡು ಜೊತೆಗೆ ಇಲ್ಲಿ SGB ಅಂತ ಬರುತ್ತೆ, ಅಂದರೆ ಸಾವರಿಜನ್ ಗೋಲ್ಡ್ ಬಾಂಡ್ ಅಂತ ಬರುತ್ತೆ. ಗೋಲ್ಡ್ ಬೀಸ್ ಇದೆ, ಇಲ್ಲಿ ಗೋಲ್ಡ್ ಬೀಸ್ ಅಂತ ಬರುತ್ತೆ. ಇದಕ್ಕೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಫಿಸಿಕಲ್ ಗೋಲ್ಡ್ಗಿಂತ ನೀವು ಇವುಗಳನ್ನು ನೀವು ಆಯ್ಕೆ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ನೆಕ್ಸ್ಟು ಬೆನಿಫಿಟ್ ಬರುತ್ತೆ. ಈ ಫಿಸಿಕಲ್ ಗೋಲ್ಡಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಇಲ್ಲಿ ವೇಸ್ಟೇಜ್ ಆಗ್ಬೋದು,
ಮತ್ತು ನಿಮಗೆ ಅವತ್ತಿನ ಒಂದು ಇದಕ್ಕೆ ನಿಮಗೆ ಅಷ್ಟು ವ್ಯಾಲ್ಯೂ ಸಿಗಲ್ಲ. ಅದು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ, ಕಡಿಮೆ ಆಗೇ ಆಗುತ್ತೆ, ವೇಸ್ಟೇಜ್ ಕಳೀತಾರೆ. ಮತ್ತೇನೇನೋ ಚಾರ್ಜಸ್ ಎಲ್ಲ ಕಳೆದು ಅದನ್ನು ನಿಮ್ಮ ರಿಯಲ್ ವ್ಯಾಲ್ಯೂನ ಕೊಡಲ್ಲ. ಆದರೆ SGB ಗೋಲ್ಡ್ ಬಾಂಡು ಇದು ಗೌರ್ನಮೆಂಟ್ ಬಾಂಡು ಆಗಿರ್ತದೆ. 2% ಎಕ್ಸ್ಟ್ರಾ ಇಂಟ್ರೆಸ್ಟ್ RBI ಕಡೆಯಿಂದ ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗುತ್ತೆ. ಇದು ಗೋಲ್ಡ್ ಬೀಸ್ ಬಂದು ಗೋಲ್ಡ್ ರೇಟು ನಿಮಗೆ ಸಿಗುತ್ತೆ. ಅದಕ್ಕೆ ನೀವು ಆವತ್ತಿನ ಒಂದು 10 ಇಯರ್ಸ್ ಆಗ್ಬೋದು, 15 ಇಯರ್ ಆಗ್ಬೋದು, ನೀವು ಅದನ್ನು ಮಾರ್ಕೊಳ್ಬೋದು. ನೀವು ಫಿಸಿಕಲ್ ಗೋಲ್ಡ್ಗಿಂತ ಈ ಥರ ಡಿಜಿಟಲ್ ಗೋಲ್ಡ್ಗೆ ನೀವು ಇನ್ವೆಸ್ಟ್ ಮಾಡೋದು ಬೆಟ್ರು. ಇನ್ನು ನೆಕ್ಸ್ಟು ನಾವು ಇದನ್ನು ಕ್ರಾಸ್ ಚೆಕ್ ಮಾಡೋಣ. ನಮ್ಮ LIC ದುಡ್ಡು ಎಲ್ಲೋಗಿದೆ, ಮತ್ತು ಗೌರ್ನಮೆಂಟ್ ಪೋಸ್ಟ್ ಆಫೀಸ್ ಆಗ್ಬೋದು, ಗೌರ್ನಮೆಂಟು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ನೋಡೋಣ ಎಲ್ಲೆಲ್ಲಿದೆ ನಮ್ಮ ಒಂದು ದುಡ್ಡು ಅಂತೇಳಿ ಚೆಕ್ ಮಾಡೋಣ. ಇದೆಲ್ಲ ನೋಡಿದ್ಮೇಲೆ ನಾವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೋದಾ, ನಿಮಗೆ ನೀವೇ ಕ್ವಶನ್ ಹಾಕೊಳ್ಳಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಜ್ಞಾನವನ್ನು ಒದಗಿಸುವಂಥ ಜವಾಬ್ದಾರಿ ನಂದು. ತೋರಿಸ್ತೀನಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಟೈಮು ಇನ್ವೆಸ್ಟ್ಮೆಂಟ್ಗೆ ಒಂದು ದೊಡ್ಡ ಅಡ್ವಾಂಟೇಜು, ಯಾವಾಗ ನಾವು ಇನ್ವೆಸ್ಟ್ ಮಾಡಬಾರ್ದು, ಸ್ಟಾಕ್ ಸೆಲೆಕ್ಷನ್ ಯಾವ ಥರ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಾವು ನಮ್ಮ ದುಡ್ಡು ಎಲ್ಲಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ಅದನ್ನು ನೋಡಾದ್ಮೇಲೆ ನಿಮಗೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮಗೆ ಅನಿಸಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ, screener.com ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅಲ್ಲಿ ನೀವು ಸರ್ಚ್ ಅಂತೇಳಿ ಕೊಟ್ಟಾಗ, ಸರ್ಚಲ್ಲಿ ಹೊಡೆದಾಗ ಕಂಪ್ನಿ ನೇಮನ್ನು ITC ಅಂತ ನಾನು ಎಕ್ಸಾಂಪಲ್ಗೆ ಸರ್ಚ್ ಮಾಡಿದ್ದೀನಿ. ನೋಡಿ, ITC ಕಂಪ್ನಿಲಿ ಇಲ್ಲಿ ನೀವು ನೋಡಬೇಕಾಗಿರೋದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಇಲ್ಲಿ ITCನಲ್ಲಿ ನೋಡಿ, ಗೌರ್ನಮೆಂಟ್ ಇನ್ವೆಸ್ಟ್ ಮಾಡಿದೆ ಅಲ್ವಾ, 0.04%. FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ನೀವು ನೋಡಬೇಕಾಗಿರೋದು DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್, ಅಂದರೆ ನಮ್ಮ ಒಂದು ಭಾರತದ ಇನ್ವೆಸ್ಟರ್ಸ್ಗಳು, ಅಂದರೆ ನಮ್ಮ ಭಾರತದ ಸಂಸ್ಥೆಗಳು, ಇನ್ವೆಸ್ಟೆಡ್ ಸಂಸ್ಥೆಗಳು ಏನಿವೆ, LIC ನೋಡಿ ತೋರಿಸ್ತೀನಿ. ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವ್ರ ಹತ್ರ ನೋಡಿ 15% ಶೇರ್ ಇದೆ. ಇವ್ರ ಹತ್ರ 15% ಶೇರ್ ಇದೆ LIC ಶೇರ್. ನೋಡಿ, ಅಲ್ಟ್ರಾಟೆಕ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನೋಡಿ, ಅವ್ರ ಹತ್ರ 1% ಇದೆ. ನ್ಯೂ ಇಂಡಿಯಾ ಅಶ್ಯೂರ್ಡ್ ಕಂಪ್ನಿ, SBI ನಿಫ್ಟಿ 50 ನೋಡಿ, ಅಂದರೆ ಮ್ಯೂಚುವಲ್ ಫಂಡು. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ನೋಡಿ, ನಿಮ್ಮ ದುಡ್ಡು ಎಲ್ಲೂ ಹೋಗಿರಲ್ಲ, ಇಲ್ಲೇ ಇನ್ವೆಸ್ಟ್ ಆಗಿರ್ತದೆ. ಇದು ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಕಂಪ್ನಿ ನೋಡೋಣ. HDFC ಬ್ಯಾಂಕು ಶೇರ್ಸು, ಇನ್ವೆಸ್ಟರ್ ಇದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್, ಗೌರ್ನಮೆಂಟ್ 0.18%, ಪಬ್ಲಿಕ್ ಹತ್ರ ಇರ್ತಕ್ಕಂಥದ್ದು ಬರೀ 17%. DII ಹತ್ರ ನೋಡಿ 35% ಇದೆ. ಯಾರ್ಯಾರಿದ್ದಾರೆ? ಎಗೇನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 6.9 ಅಂದರೆ 9% ಇದೆ. ನೋಡಿ, SBIನವರು ಇದನ್ನು ಹೋಲ್ಡ್ ಮಾಡಿದರೆ 6%. LIC ನೋಡಿ, LIC 6 to 5.25%.
ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2%, ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಟ್ರಸ್ಟ್ ಕಂಪ್ನಿ, ಐ ಸಿ ಐ ಸಿ ಪ್ರುಡೆನ್ಷಿಯಲ್ ಬ್ಲೂ ಚಿಪ್ಪು, ಇದು ಮ್ಯೂಚುವಲ್ ಫಂಡು. ನೋಡಿ ಎಷ್ಟು ಜನ ಐ ಸಿ ಐ ಸಿ ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ನೋಡಿ, ಇವರೆಲ್ಲ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನೋಡಿ ಇಷ್ಟೇ, ನೀವು ಕೊಡುವಂಥ ದುಡ್ಡು ಎಲ್ಲೂ ಹೋಗಿರಲ್ಲ, ಅವರು ಕೂಡ ತಗೊಂಡು ಬಂದು ಇಲ್ಲೇ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇದು ಎಕ್ಸಾಂಪಲ್ 2 ಎಚ್ ಡಿ ಎಫ್ ಸಿ ಮುಗಿತಾ. ನೆಕ್ಸ್ಟು ಇನ್ನೊಂದು ಕಂಪ್ನಿ ನೋಡೋಣ. ಒಂದು ಇನ್ಫೋಸಿಸ್ ಇದು ಐ ಟಿ ಕಂಪ್ನಿ. ಗೌರ್ನಮೆಂಟ್ 0.21% ಇನ್ಫೋಸಿಸ್ ಮೇಲೆ, ಪಬ್ಲಿಕ್ ಹತ್ರ 40%, ಡಿ ಐ ಎ ಬಂದು ಎಷ್ಟಿದೆ 37% ಇದೆ, ಪ್ರಮೋಟರು 40% ಇದೆ, ಎಫ್ ಐ ಎ ಬಂದು 32 ಇದೆ, ಡಿ ಐ ಎನ್ನೇ ಮೇಜರ್ ಹೋಲ್ಡರ್ಸ್ 37% ಇದೆ. ಯಾರ್ಯಾರಿದ್ದಾರೆ? ಅಗೇನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 10%, ಎಸ್ ಬಿ ಐ ಮ್ಯೂಚುವಲ್ ಫಂಡು, ಐ ಸಿ ಐ ಸಿ ಪ್ರೊಟೆನ್ಷಿಯಲ್ ಲೈಫ್ ಇದು ಮ್ಯೂಚುವಲ್ ಫಂಡು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನೋಡಿದ್ರೆ ಎನ್ ಪಿ ಎಸ್ ನೋಡಿ 1%, 1.84% ಇನ್ವೆಸ್ಟ್ ಮಾಡಿದ್ದಾರೆ. ನೋಡಿ ನಿಪ್ಪೋನ್ ಇಂಡಿಯಾ, ಆದಿತ್ಯ ಬಿರ್ಲಾ ಸನ್ ಲೈಫ್ ಟ್ರಸ್ಟು ಗೌರ್ನಮೆಂಟ್ ಹತ್ರ ಇದೆ. ನೀವು ಯಾವ್ದಾರು ಒಳ್ಳೊಳ್ಳೆ ಕಂಪ್ನಿ ಶೇರ್ಸ್ ಹತ್ರ ನೀವು ಸರ್ಚ್ ಮಾಡಿ ನೀವು ನೋಡ್ಬೋದು. ಆಲ್ಮೋಸ್ಟ್ ಆಲ್ ಈಗೆಲ್ಲ ಹೇಳ್ತಾರೆ ಅದಾನಿ ನೋಡೋಣ. ಅದಾನಿ ಪೋರ್ಟ್, ನೋಡಿ ಗೌರ್ನಮೆಂಟು ಕೂಡ ಗೌರ್ನಮೆಂಟ್ ಇಲ್ಲ ಇಲ್ಲಿ, ಪಬ್ಲಿಕ್ ಹತ್ರ 6% ಇದೆ. ನೋಡಿ ಡಿ ಎ ಬಂದು 12% ಹೋಲ್ಡ್ ಆಗಿದೆ. ನೋಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 7%. ಈ ಥರ ಒಂದು ಒಳ್ಳೊಳ್ಳೆ ಕಂಪ್ನಿಗಳ ಶೇರನ್ನು ಇವರು ಇನ್ವೆಸ್ಟ್ ಮಾಡಿರ್ಬೇಕಾದ್ರೆ ನಮ್ಮ ರೀಟೇಲ್ ಪೀಪಲ್ಸ್ ನಾವು ಯಾಕೆ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬಾರ್ದು? ನನ್ನ ಒಂದು ಕ್ವೆಶನ್. ಯಾಕೆ ಮಾಡಬಾರ್ದು? ನಾವು ಮಾಡ್ಬೋದಾ ಮಾಡಬಾರ್ದಾ? ನೀವೇ ತಿಳಿಸಿ. ಈಗ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಯಾವ ಥರ ಇದ್ದಿದ್ರೆ ಅಂದರೆ, ನಾವು ಈಗ ಟಿ ವಿ ಎಸ್ ಮೋಟರ್ಲಿದ್ದೀವಿ, ಬೇಡ ನಾವು ಬೇರೆ ಚೇಂಜ್ ಮಾಡೋಣ, ಐ ಟಿ ಸಿ ನೋಡೋಣ. ಒನ್ ಮಂತ್ ಓಕೆ. ಐ ಟಿ ಸಿಲಿ ನೀವು ಒಂದು 2016 ಅಥವಾ 2021 ಎಷ್ಟಿತ್ತು ಐ ಟಿ ಸಿ ಶೇರು? 138. ಇವಾಗ ಎಷ್ಟಿದೆ? 513 ಇದೆ. ಇವಾಗ 500 ಸಮಥಿಂಗಲ್ಲಿದೆ, 513 ಇವಾಗ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಐ ಟಿ ಸಿ ಶೇರು. ನೋಡಿ 2020 ನೀವು ಐ ಟಿ ಸಿ ಶೇರಲ್ಲಿ 130, 140 ಅಂದರೆ ಎಷ್ಟು? 130, 140, 150 ರೂಪಾಯಿ ಅಂತ ಅಂದ್ಕೊಳ್ಳೋಣ. 150 ರುಪೀಸ್ ಅಥವಾ 200 ಅಂತ ಅಂದ್ಕೊಳ್ಳೋಣ. 200 ನೀವು ಇನ್ವೆಸ್ಟ್ ಮಾಡಿದರೆ ಇವಾಗ ನಿಮ್ಮ ಅಮೌಂಟು 500 ರೂಪಾಯಿ, ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮ ದುಡ್ಡು 2 ಲಕ್ಷ. ಎಷ್ಟು ವರ್ಷಕ್ಕೆ?
ಹಲೋ ಹಲೋ ಹಾಂ, ನಾಟ್ ಇಂಟ್ರೆಸ್ಟ್. ನೋಡಿ, 2020ರಲ್ಲಿ ನೀವು 1,00,000 ರೂಪಾಯಿ ಏನಾದರೂ ನೀವು ITCಗೆ ಹಾಕಿದರೆ ಇವತ್ತು ನಿಮ್ಮ ದುಡ್ಡು 1 ಅಂದರೆ 1ಕ್ಕೆ 2-2.5 ಲಕ್ಷ ದುಡ್ಡಾಗುವಂಥ ಸಾಧ್ಯತೆ ಇತ್ತು. ಅಂದರೆ ಟೋಟಲ್ ನಿಮ್ಮ ಬಂಡವಾಳದ ಜೊತೆಗೆ ನಿಮ್ಮ 100% ನಿಮ್ಮ ದುಡ್ಡು ಡಬಲ್ ಆಗ್ತಾ ಇತ್ತು. ಎಷ್ಟು ವರ್ಷಕ್ಕೆ? 1 2 3 4 ಇಯರ್ಸ್ಗೆ. ಓಕೆ. ಆದರೆ ಇಲ್ಲೊಂದು ಡಿಸ್ಅಡ್ವಾಂಟೇಜ್, ಶೇರ್ ಮಾರ್ಕೆಟಲ್ಲಿ ಲಾಸ್ ಅಂತ ಏನು ಕರೀತಾರೆ ಅಂದರೆ, ಇನ್ ಕೇಸ್ ನೀವು 2017ರಲ್ಲಿ ನೋಡಿ, 2017ರಲ್ಲಿ ನೀವು 368ಕ್ಕೆ ತಗೊಂಡಿದ್ರೆ 2019 ಇದು ಕೊರೋನಾ 2020ರಲ್ಲಿ ಆ ಶೇರ್ ಬಂದು 133ಕ್ಕೆ ಬಂದಿರ್ತದೆ. ಅಂದರೆ 359ರಿಂದ 133ಕ್ಕೆ ಬಂದಿದೆ ಶೇರ್. ಅಂದರೆ ನಿಮಗೆ ಅಲ್ಲಿ ನೀವು ಹಾಕಿರುವಂಥ ಬಂಡವಾಳ ಇಲ್ಲಿ ಅರ್ಥಕ್ಕೆ ಅಂದರೆ 1 ಲಕ್ಷ ದುಡ್ಡು ಹಾಕಿ ನೀವು ಮಿನಿಮಮ್ ಇಲ್ಲಿ 45,000 ನಿಮ್ಮ ದುಡ್ಡು ತೋರ್ತಾ ಇರ್ತದೆ. ಇಲ್ಲಿ ನೀವು ಮಾಡಬೇಕಾಗಿದ್ದಂಥ ಒಂದು ಕರ್ತವ್ಯ ಏನಪ್ಪ ಅಂದರೆ, ಇಲ್ಲಿ 300 ರೂಪಾಯಿ ಸಿಗದಂಥ ಶೇರ್ ನಿಮ್ಗೆ ಇಲ್ಲಿ ತುಂಬ ಚೀಪಾಗಿ ಸಿಗ್ತಾ ಇತ್ತು. ಅಂದರೆ 1000 ಇಲ್ಲಿ 300 ಇಲ್ಲಿ 200 150 ಸಿಗ್ತಾ ಇತ್ತು. ಇಲ್ಲೊಂದು ಲಕ್ಷ ನೀವು ಇನ್ವೆಸ್ಟ್ ಮಾಡಿ, ಇಲ್ಲೊಂದು ಲಕ್ಷ ನೀವು ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಇದು ಎಷ್ಟು 300 400 ಇದು 50% ನಿಮಗೆ ಪ್ರಾಫಿಟ್ಟು. ಇಲ್ಲಿ 100% ಪ್ರಾಫಿಟ್. ಅಲ್ಲಿಗೆ 150 ಅಂದರೆ ನಿಮ್ಗೆ ಇಲ್ಲ ಅಂದರೂ ನಿಮ್ಮ 2 ಲಕ್ಷದ ದುಡ್ಡು ಇಲ್ಲಿ ಮಿನಿಮಮ್ಮು 5ರಿಂದ 6 ಲಕ್ಷ ಆಗುವಂಥ ಸಾಧ್ಯತೆ ಇರ್ತಾ ಇತ್ತು. ಆದರೆ ಈ ಒಂದು ಲೆವೆಲಲ್ಲಿ ಎಲ್ಲರೂ ಕೂಡ ಎಕ್ಸಿಟ್ ಆಗಿರ್ತಾರೆ. ಯಾಕೆಂದರೆ ಫಿಯರ್, ಸ್ಟಾಕ್ ಮಾರ್ಕೆಟಲ್ಲಿ ಇದೇ ಥರ ಫಿಯರ್ ಕ್ರಿಯೇಟ್ ಮಾಡಿ ಮೇಲೆ ಹೋಗ್ತಕ್ಕಂಥದ್ದು. ಈ ಥರ ಎಲ್ಲ ಸ್ಟಾಕ್ಗಳಲ್ಲೂ ಆಗುತ್ತಾ? ಖಂಡಿತ ಇಲ್ಲ. ಅದನ್ನೇ ನಾವು ಹುಡುಕ್ಬೇಕಿದ್ರೆ ನಮಗೆ ನಾಲೆಡ್ಜ್ ಬೇಕು, ನಾಲೆಡ್ಜಿನ ಅವಶ್ಯಕತೆ ಇದೆ. ITC ಬಗ್ಗೆ ಫಂಡಮೆಂಟಲ್ ಆಗಿ ನಾವು ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು. ಅದಾದ ನಂತರ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ಬೋದು. ಕೆಳಗಡೆ ಬಂದರೂ ಕೂಡ ನಮಗೆ ಒಂದು ಆಪರ್ಚುನಿಟಿ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ. ಓಕೆ, ಇದು ಫಸ್ಟ್ ಎಕ್ಸಾಂಪಲು. ನಿಮ್ಮ ಎಷ್ಟು 4 ವರ್ಷಕ್ಕೆ ಯಾರು ಕೊಡ್ತಾರೆ? ಈಗ ನೀವು ಇಲ್ಲಿ ಕರೆಕ್ಟಾಗಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಒಂದು 2 ಲಕ್ಷ ಇಲ್ಲಿ 5 ಲಕ್ಷ ಆಗ್ತಾಯಿತ್ತು. ಅಥವಾ ಇಲ್ಲಿ ನೀವು ಈ ಒಂದು ಬಾಟಮಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಒಂದು ಕ್ಯಾಪಿಟಲು ಡಬಲ್ ಆಗ್ತಾಯಿತ್ತು. 4 ಇಯರ್ಸ್, ಓನ್ಲಿ 4 ಇಯರ್ಸ್. ನೆಕ್ಸ್ಟು ಬೇರೆ ಶೇರ್ ನೋಡೋಣ. ಅದೇ ಥರ ಟಾಟಾ ಮೋಟರ್ ನೋಡಿ, 2020 56 ರೂಪಾಯಿ ಇತ್ತು. ನೋಡಿ ಎಂಥ ಚಾನ್ಸಸ್ ಇದೆ ನೋಡಿ. 56 ರೂಪಾಯಿ ಎಷ್ಟಿದೆ? 66ರಿಂದ ಒಟ್ಟಲ್ಲಿ 70 ರೂಪಾಯಿ ಅಂತ ಅಂದ್ಕೊಳ್ಳೋಣ. 70 ರೂಪೀಸ್ ಇದ್ದಂಥ ಶೇರು ಇವತ್ತು ಎಷ್ಟು ಬಂದು 1164. ಅಲ್ಲಿಗೆ 1000% ರ್ಯಾಲಿ. ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮ ದುಡ್ಡು ಇಲ್ಲಿ 10 ಲಕ್ಷ ಆಗಿರ್ತದೆ. ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇಲ್ಲಿ ನಿಮ್ಮ ದುಡ್ಡು 1 ಕೋಟಿ ಆಗಿರ್ತದೆ. ಎಷ್ಟು ವರ್ಷಕ್ಕೆ? ಕೇವಲ 4 ವರ್ಷಕ್ಕೆ ಮಾತ್ರ. 4 ವರ್ಷಕ್ಕೆ ಅಷ್ಟು ನಿಮ್ಮ ಒಂದು ದುಡ್ಡು ಬೆಳವಣಿಗೆಯನ್ನು ಇಲ್ಲಿ ಕಂಡಿರ್ತದೆ. ಯಾಕೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬಾರ್ದು? ನೋಡಿ ಇದೇ ಥರ ಇದರಲ್ಲೂ ಕೂಡ ನೋಡಿ ಎಷ್ಟು 600 ಸಮಥಿಂಗ್ ಇದ್ದಂಥ ಶೇರು ನೋಡಿ 60 ರೂಪಾಯಿ ಬಂದಿದೆ. ನೀವು ಇಲ್ಲಿ 600 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಯಾರಾದರೂ ಇಲ್ಲಿ 60 ರೂಪಾಯಿ ಆಗಿರ್ತದೆ ನಿಮ್ಮ ಬಂಡವಾಳ. ಆದರೆ ಇದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕಲ್ಲ ನಿಮಗೆ. ಆವಾಗ ಎಷ್ಟರಲ್ಲಿ? 14ರಲ್ಲಿ ಅಥವಾ 16ರಲ್ಲಿ 2016, 17, 18, 19, 20 5 ವರ್ಷಕ್ಕೆ ನಿಮ್ಮ ಬಂಡವಾಳದ ಸಂಪೂರ್ಣ ಎಲ್ಲ ದುಡ್ಡು ಕೂಡ ಇಲ್ಲಿ ಹೋಗಿರ್ತದೆ. 600ರಿಂದ ಬರೀ 60 ರೂಪಾಯಿ ಬಂದಿರ್ತದೆ ಅಂದರೆ ನಿಮಗೆ ಮನಸ್ಥಿತಿ ಯಾವ ಥರ ಇರ್ಬೋದು? ಇಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ
ನೋಡಿ ಈ ಲೆವೆಲಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರಿ, ಯಾವುದೋ ಮದುವೆಗೋ ಅಥವಾ ಮನೆ ಕಟ್ಸೋಕ್ಕೋ 4 ವರ್ಷದಿಂದ 5 ವರ್ಷಕ್ಕೆ ನನಗೆ ಪ್ರಾಫಿಟ್ ಬೇಕು ಅಂತೇಳಿ ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ. ಇಲ್ಲಿಗೆ ಬರೋದಕ್ಕೆ ನಿಮ್ದು ಎಲ್ಲ ದುಡ್ಡು ಹಾಗೆ. ಇಲ್ಲಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತೀರಿ, ನಮ್ಗೆ ಇಷ್ಟೇ ವರ್ಷಕ್ಕೆ ನಮಗೆ ರಿಟರ್ನ್ಸ್ ಬೇಕು ಅಂತೇಳಿ. ಆದರೆ ಇಲ್ಲಿ ನೀವು ಸಿಗಾಕೊಂಡಿರ್ತೀರಿ. ನೋಡಿ 16ರಿಂದ 17, 18, 19, 20, 21, 22, 23 ನೋಡಿ 23 ತನಕ. ಅಲ್ಲಿಗೆ 16ರಿಂದ 17, 18, 19, 20, 21, 22, 23, 7 ವರ್ಷ ನಿಮಗೆ ರಿಟರ್ನೇ ಇಲ್ಲ. ಟಾಟಾ ಮೋಟರಲ್ಲಿ ರಿಟರ್ನೇ ಇಲ್ಲ. ನೀವು ಹಾಕಿರೋ ದುಡ್ಡು ಅಷ್ಟೇ ಇದೆ. ಬಟ್ ಇಲ್ಲಿ ನೀವು ಏನಾದರೂ ನಾನು ಈ 2016ರಲ್ಲಿ ಇನ್ವೆಸ್ಟ್ ಮಾಡಿ 20ಕ್ಕೆ ನಾನು ತೆಗಿತೀನಿ ಅಂದರೆ ನಿಮ್ಮದು ಹೊಗೆ, ನಿಮ್ಮ ದುಡ್ಡೆಲ್ಲ ಸಂಪೂರ್ಣ ಹೋಗಿರ್ತದೆ. ಸ್ಟಾಕ್ ಮಾರ್ಕೆಟ್ ಈಸ್ ಗ್ಯಾಮ್ಲಿಂಗ್. 1 ಲಕ್ಷ ಹಾಕಿರೋನ್ ಕತೆ ಗೋವಿಂದ ಇದೆ. ಆದರೆ ಇದನ್ನು ಹೋಲ್ಡ್ ಮಾಡಿ ನೀವು ಮೇಲ್ಗಡೆ ಹೋಗೋ ತನಕ ನೀವು ಕಾದಿದ್ರೆ ನಿಮ್ಮ ದುಡ್ಡು ಇಲ್ಲಿ ಡಬಲ್ಲು 1000% ನಿಮಗೆ ಇಲ್ಲಿ ರಿಟರ್ನನ್ನು ಕೊಟ್ಟಿರ್ತದೆ. ಅದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟ್ ಯಾವಾಗಲೂ ಕೂಡ ನಾವು ಲಾಂಗ್ ಅಂದರೆ ಮಿನಿಮಮ್ ಒಂದು 10 ಇಯರ್ಸ್ ನಾವು ಪ್ಲಾನ್ ಮಾಡಿ ಮಾಡಬೇಕಾಗಿರ್ತದೆ. ಅದೇ ರೀತಿ ಇನ್ನೊಂದು ಸ್ಟಾಕ್ ನೋಡೋಣ. ಇನ್ಫೋಸಿಸ್ ನೋಡಿ 502 ರೂಪಾಯಿ ಇತ್ತು 2020ರಲ್ಲಿ. ದೊಡ್ಡ ರ್ಯಾಲಿ ಮತ್ತೆ ಹೋಗಿ ಆ ಲೆವೆಲಲ್ಲಿ ಇನ್ಫೋಸಿಸ್ ಕಚ್ಕೊಂಡಿದೆ. 2020ರಲ್ಲಿ 500 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಈಗ ಅದು 2000. ಅಂದರೆ ನಿಮಗೆ ನಿಮ್ಮ ದುಡ್ಡು 200%, 300% ರಿಟರ್ನ್. ಅಂದರೆ ಇಲ್ಲಿ 500 ರೂಪಾಯಿ ಇನ್ವೆಸ್ಟ್ ಮಾಡಿರೋನಿಗೆ 2000 ರೂಪಾಯಿ ಸಿಗ್ತಾ ಇದೆ. 1 ಲಕ್ಷ ಇನ್ವೆಸ್ಟ್ ಮಾಡಿರೋನಿಗೆ 3 ಲಕ್ಷ, 3ರಿಂದ 4 ಲಕ್ಷ ಇಲ್ಲಿ ಸಿಗ್ತಾ ಇದೆ. 3 ಲಕ್ಷ ಸಿಗ್ತಾ ಇದೆ. 1 ಲಕ್ಷ ಇನ್ವೆಸ್ಟ್ ಮಾಡಿರೋನಿಗೆ 3 ಲಕ್ಷ ಪ್ರಾಫಿಟು, 1 ಲಕ್ಷ ಅವ್ನ ಕ್ಯಾಪಿಟಲ್, ಟೋಟಲು 4 ಲಕ್ಷ. ಈ ಲೆವೆಲಲ್ಲಿ ಅವನಿಗೆ ಸಿಗ್ತಾ ಇದೆ. ITC ಯಾವುದಿದು? ಇನ್ಫೋಸಿಸ್. ಎಷ್ಟು ವರ್ಷ? ಓನ್ಲಿ 4 ಇಯರ್ಸ್. 4 ಇಯರ್ಸ್. ಇದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇನ್ಫೋಸಿಸ್ ಹೋಲ್ಡ್ ಮಾಡಬೇಕಾ ಎಕ್ಸಿಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ನೋಡಿ ಈಗ ಒಂದು ಲೆವೆಲ್ನಾಗ ಬಂದಿದೆ ಅದು. ಇಲ್ಲಿ ಇನ್ಫೋಸಿಸ್ ಯಾರಾದರೂ ಶೇರ್ ಹೋಲ್ಡ್ ಮಾಡಿರೋರು ನಾವಿಲ್ಲಿ ಹೋಲ್ಡ್ ಮಾಡಬೇಕಾ ಎಕ್ಸಿಟ್ ಮಾಡಬೇಕಾ ಅಂಥೇಳಿ ಇದೊಂದು ಸಿಗ್ನಲ್ ಕೊಡ್ತಾ ಇದೆ. ಈ ಥರ ತಿಳ್ಕೊಬೇಕಿದ್ರೆ ನೀವು ಒಂದು 4 ಜನ ಬೆಳೆಸ್ಕೋಬೇಕು. ಕೋರ್ಸಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ಇಷ್ಟೇ ಐತಿ. ಒಂದು 10 ವರ್ಷ ನೋಡೋಣ. 2014ರಲ್ಲಿ 353 ಇತ್ತು. ಇವಾಗ ಅದು 1900 ಅಂದರೆ 2000 ಸಮಥಿಂಗ್ ಇದೆ. ನೋಡಿ ಎಷ್ಟು % ರಿಟರ್ನ್? 10 ಇಯರ್ಸ್. ಅದೇ ರೀತಿ ಬೇರೆ ಯಾವ್ದು ನೋಡೋಣ. ನೀವು ಎಲ್ಲ ಸ್ಟಾಕ್ಗಳು ಕೂಡ ಬೇಕಾದ್ರೆ ಚೆಕ್ ಮಾಡ್ಬೋದು. ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ, ಯಾಕೆ ಸ್ಟಾಕ್ ಮಾರ್ಕೆಟ್ ಲಾಸು ಅಂತಾರೆ ಅನ್ನೋದು ಇದೇ ಕಾರಣಕ್ಕೆ. ನೀವೇನಾದರೂ ಇಲ್ಲೇನಾದ್ರು ಇನ್ವೆಸ್ಟ್ ಮಾಡಿ ಇಲ್ಲೇನಾದರೂ ನೀವು ಎಕ್ಸಿಟ್ ಮಾಡ್ತೀನಿ ಅಂದರೆ ನೀವು ಲಾಸು. ಆದರೆ ನೀವು ಒಂದು ಪ್ರಾಪರ್ ನಾಲೆಡ್ಜಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ಅದು ಯಾವುದೇ ಥರನಾದಂಥ ಲಾಸನ್ನು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ವೆಸ್ಟ್ಮೆಂಟಲ್ಲಿ. ಇನ್ನೊಂದು ಯಾವುದಾದ್ರು ನೋಡೋಣ ಲಾಸ್ಟ್. LIC ಮಾಡಿಸ್ತೀರಲ್ವಾ? LIC ಸೇರೆ ನೋಡೋಣ. ನೋಡಿ LIC ಇವಾಗ ರೀಸೆಂಟಾಗಿ 2022 ಮೇಲ್ ಇದು IPO ಬಂದಿದ್ದು. ಓಪನಿಂಗ್ ಬಂದು 800 ರೂಪಾಯಿ ಆಗಿತ್ತು. ಅದು 800ರಿಂದ 500 ತನಕ ಬಂದಿತ್ತು. 500ರಿಂದ ಇವಾಗ ಅದು 1,200 ತನಕ ಟಚ್ ಆಗಿದೆ ಅಲ್ವಾ? ನೀವು LIC ಪಾಲಿಸಿ ಬದಲು ನೀವು IPO ತಗೊಂಡಿದ್ರೂ ಕೂಡ ಈಗ ನೀವು ಪ್ರಾಫಿಟ್ ಇರ್ತಿದ್ರಿ. ಇಲ್ಲ ಅಂದರೆ ನೋಡಿ 2023ರಲ್ಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮ ದುಡ್ಡು ಇಲ್ಲಿ 2 ಲಕ್ಷ. ಎಷ್ಟು ವರ್ಷಕ್ಕೆ? 1 ಇಯರ್ ಅಷ್ಟೇ, ಜಸ್ಟ್ 1 ಇಯರ್. LIC ಇನ್ಶೂರೆನ್ಸ್ ಮಾಡಿಸೋದ್ರ ಬದಲು LIC ಶೇರ್ಸ್ ತಗೊಂಡಿದ್ರೆ ನಿಮ್ಗೆ ಇಷ್ಟು ಪ್ರಾಫಿಟ್ಟು ಒಂದೇ ವರ್ಷದಲ್ಲಿ ನಿಮಗೆ ಬಂದಿರೋದು. ಯಾಕೆ ನಾವು ಮಾಡಬಾರ್ದು?
ನೀವೇ ಹೇಳಿ, ಉತ್ತರ ಹೇಳಬೇಕು. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಮಾಡಬಾರ್ದಾ? ಮಾಡ್ಬೋದಾ? ಸೇಫಾ ಅನ್ಸೇಫಾ? ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.